ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್. ಸೊ ನೋಡಿ, ಪ್ರತಿ ಚಾಪ್ಟರಲ್ಲಿ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಕಂಪ್ಲೀಟ್ ಆಗಿದೆ. ಸೊ ಇವಾಗ ಚಾಪ್ಟರ್ 5 ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಸೊ ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟೇ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ ನೋಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ವೆನ್ ಯು ಚೇಂಜ್ ದ ವೇ ಯು ಲುಕ್ ಆ್ಯಟ್ ಥಿಂಗ್ಸ್, ದ ಥಿಂಗ್ಸ್ ಯು ಲುಕ್ ಆ್ಯಟ್ ಚೇಂಜ್ ಅಂತ. ಅಂದರೆ ನೀವು ವಿಷಯಗಳನ್ನು ನೋಡುವ ವಿಧಾನವನ್ನು ಚೇಂಜ್ ಮಾಡಿದರೆ ಅಥವಾ ಬದಲಾಯಿಸಿದರೆ ನೀವು ನೋಡುವ ವಿಷಯಗಳು ಕೂಡ ಬದಲಾಗುತ್ತದೆ ಅಂತ. ನೋಡಿ, ನಾವು ದೃಷ್ಟಿಯನ್ನೇ ಬದಲಾಯಿಸಿದರೆ ಏನಾಗುತ್ತೆ, ನಮಗೆ ಚೇಂಜ್ ಅಂದರೆ ಬದಲಾವಣೆ ಮಾಡಿದರೆ ವಿಷಯಗಳು ಕೂಡ ಬದಲಾವಣೆ ಆಗುತ್ತೆ ಅಂತೆ. ಸೊ ಇಲ್ಲಿ ನೋಡಿ, ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಬಿಲಿಟಿ ಅಂತ ಇದೆ. ಸೊ ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ, 17 ಮಾರ್ಕ್ಸ್ ಇದೆ. ಸೊ ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್, 3 ಕ್ವಶನ್ಸ್ ಬರುತ್ತೆ ನೋಡಿ. ಯಾವ ಥರ ಅಂದರೆ 2 MCQ ಬರುತ್ತೆ ಮತ್ತು 1 ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ. ಸೊ ಅದೇ ಥರ ಪಾರ್ಟ್ ಪಿಯಲ್ಲಿ 2 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿಯಲ್ಲಿ 3 ಮಾರ್ಕ್ ಕ್ವಶನ್, 1 ಕ್ವಶನ್. ಪಾರ್ಟ್ ಡಿಯಲ್ಲಿ 5 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಪಾರ್ಟ್ ಇಯಲ್ಲಿ 4 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಸೊ ನೋಡಿ, ಇವತ್ತು ಏನು ನೋಡೋಣ, 1 ಮಾರ್ಕ್ ಕ್ವಶನಲ್ಲಿ MCQ ಯಾವ ಥರ ಕೇಳ್ತಾನೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ಕೇಳ್ತಾನೆ ನೋಡೋಣ. ಸೊ ಇವಾಗ ಫಸ್ಟ್ ಕ್ವಶನ್ ನೋಡಿ, ಟೋಟಲ್ ಎಷ್ಟಾಯಿತು ನಮಗೆ 17. ನೋಡಿ, 3 + 1 ಅಂದರೆ 1 × 3 3 ಬರುತ್ತೆ. ಸೊ 2 ಮಾರ್ಕ್ಸ್ಗೆ 1 ಅಂತಂದರೆ 2 × 1 2, 3 ಮಾರ್ಕ್ಸ್ಗೆ 1 ಕ್ವಶನ್ 3, 5 ಮಾರ್ಕ್ಸ್ಗೆ 1 ಕ್ವಶನ್ 5, 4 ಮಾರ್ಕ್ಸ್ಗೆ 1 ಕ್ವಶನ್ 4. ನೋಡಿ, ಆ್ಯಡ್ ಮಾಡಿದರೆ 3 + 2 5, 5 + 3 8, 8 + 5 13, 13 + 4 17. ಸೊ ಟೋಟಲ್ಲು 17 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಫಸ್ಟು 2 ಕ್ವಶನ್ಸ್ MCQ ಬರುತ್ತಲ್ಲ, ಸೊ ಯಾವ ಥರ ಬರುತ್ತೆ ಅಂತ ನೋಡೋಣ. ಬೇಸ್ಡ್ ಆನ್ ದ ಮಾಡೆಲ್ ಕ್ವಶನ್ ಪೇಪರ್ 2024-25 ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಅದು ಬೇಸ್ ಮೇಲೆ MCQ. ಸೊ ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಬಂದಿರೋ ಕ್ವಶನ್ನು ಕೂಡ ತೊಗೊಂಡಿದ್ದೀವಿ ಇಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡೋಣ, 1 ಮಾರ್ಕ್ ಕ್ವಶನ್ MCQ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. ಸೊ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಸೊ 2 ಸ್ಟೇಟ್ಮೆಂಟನ್ನು ಚೆಕ್ ಮಾಡಿಬಿಟ್ಟು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಅಥವಾ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತಾ, ಅಥವಾ 1 ಮಾತ್ರ ಕರೆಕ್ಟ್ ಆಗುತ್ತಾ, ಅಥವಾ 2 ಫಾಲ್ಸ್ ಆಗುತ್ತಾ, 1 ಫಾಲ್ಸ್ ಆಗುತ್ತಾ ಅಂತ ನೋಡಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಈ ಫಸ್ಟ್ ಏನಿದೆ ಸ್ಟೇಟ್ಮೆಂಟ್ 1, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ f(x) = mod x at x = 0 ಈಸ್ -1 ಅಂತ ಇದೆ. ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾನೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ f(x) at x = a ಈಸ್ ಲಿಮಿಟ್ h tends to 0 f(a - h) ಅಂತ. ಸೊ ಆಪ್ಷನ್ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಆಪ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್ ಅಂತ ಇದೆ. ಆಪ್ಷನ್ ಬಿ, ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1 ಅಂತ ಇದೆ. ಆಪ್ಷನ್ ಸಿ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1 ಅಂತ ಇದೆ. ಸೊ ಆಪ್ಷನ್ ಡಿ ಏನಿದೆ ನಮಗೆ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ ಇದೆ. ಸೊ ಇಲ್ಲೇನು ಕೊಟ್ಟಿದ್ದಾನೆ ಕ್ವಶನ್ನು, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ f(x). ಸೊ ನಮ್ಗೆ ಇಲ್ಲೇನು ಗೊತ್ತಿರಬೇಕು ನೋಡಿ, ನೆಕ್ಸ್ಟ್ ಟೈಮು ರೈಟ್ ಹ್ಯಾಂಡ್ ಕೂಡ ಕೇಳ್ಬೋದು. ಸೊ ಎರಡನ್ನೂ ಗೊತ್ತಿರಬೇಕು ನಿಮಗೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನಾಗುತ್ತೆ ನಮಗೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದರೆ ಲಿಮಿಟ್ h tends to 0 f(a - h) minus f ಅಥವಾ x ಅಂತ ತಗೊಳ್ಳೋಣ, f(x - h) f(x) ಡಿವೈಡೆಡ್ ಬೈ -h. ಸೊ ನೋಡಿ, ಇದೇನಾಗಿರುತ್ತೆ, f' ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದ್ದಾಗ ಲಿಮಿಟ್ h tends to 0. ಸೊ ನೋಡಿ, ಅದೇ ಥರ ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ರೈಟ್ ಹ್ಯಾಂಡ್ ಲಿಮಿಟು ಕೇಳ್ಬೋದು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡಾಗ f' ಏನಾಗುತ್ತೆ, ಲಿಮಿಟ್
ಹೆಚ್ ಟೆನ್ಸ್ ಟು 0 ಪ್ಲಸ್ ಅಂತ ತೊಗೋಬೋದು. ನೋಡಿ ನೆಗೆಟಿವ್ ಅಂತಂದರೆ ಲೆಫ್ಟ್ ಹ್ಯಾಂಡು, ಪ್ಲಸ್ ಇದ್ದಾಗ ರೈಟ್ ಹ್ಯಾಂಡ್ ಅಂತ ತೊಗೋಬೋದು. ಸೊ ಇಲ್ಲಿ ಏನಾಗುತ್ತೆ ನಮಗೆ ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಅಥವಾ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಅಂತ. ನೋಡಿ ಇಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟು ಸೊ ಎರಡೂ ಗೊತ್ತಾಯ್ತು. ಇವಾಗ ಅವ್ನು ಕೇಳಿರೋದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಮಾತ್ರ ಇದೆ. ಸೊ ಏನಿದೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಇದೆ. ಸೊ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂಡಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತಗೊಂಡಾಗ ಇಲ್ಲಿ ನೋಡಿ ಇದು ಎಕ್ಸು, ಎಫ್ ಆಫ್ ಎಕ್ಸ್ ಮೈನಸ್ ಎಚ್ ಎಲ್ ಎಚ್ ಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಸೊ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ನೋಡಿ ಇಲ್ಲೇನಿದೆ ನಮಗೆ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಎಫ್ ಡ್ಯಾಶ್ ಆಫ್ 0 ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ನೋಡಿ ಏನು ಬರುತ್ತೆ ಇಲ್ಲಿ ಎಫ್ ಆಫ್ 0 ಮೈನಸ್ ಹೆಚ್, ಎಫ್ ಆಫ್ 0 ಮೈನಸ್ ಹೆಚ್ ಮೈನಸ್ ಎಫ್ ಆಫ್ 0 ಬಿಕಾಸ್ ಇಲ್ಲಿ ಏನಿರೋದು ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ ಡಿವೈಡೆಡ್ ಬೈ ಮೈನಸ್ ಹೆಚ್ ಬಿಕಾಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇದೆ. ಸೊ ಇವಾಗ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ನೋಡಿ ಎಫ್ ಆಫ್ 0 ಮೈನಸ್ ಇಲ್ಲೇನಾಗುತ್ತೆ ನಮಗೆ ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಇದೆ. ಸೊ ಇಲ್ಲೇನು ಬರುತ್ತೆ ನಮ್ಗೆ ಹಂಗಿದ್ರೆ ಮಾಡ್ ಹೆಚ್ ಮೈನಸ್ ಮಾಡ್ 0 ಡಿವೈಡೆಡ್ ಬೈ ಮೈನಸ್ ಹೆಚ್. ಸೊ ಸಿಂಪ್ಲಿಫೈ ಮಾಡಿದಾಗ ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ಹೆಚ್ ಡಿವೈಡೆಡ್ ಬೈ ಮೈನಸ್ ಹೆಚ್. ನೋಡಿ ಹೆಚ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ -1. ಸೊ ಅವನೇನು ಹೇಳಿದ ಕ್ವಶನಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇದ್ದಾಗ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಇದೇನಾಗುತ್ತೆ ಆನ್ಸರು -1. ಎಸ್ ನಮ್ಗೆ ಆನ್ಸರ್ ಏನು ಬಂತು -1. ನೋಡಿ ಅದಕ್ಕೆ ನಮ್ಗೆ ಏನು ಗೊತ್ತಿರಬೇಕು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದರೆ ಏನು ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಅಂತ ಗೊತ್ತಿರಬೇಕು. ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂತ ಬಂತು. ಅದೇ ಥರ ಸ್ಟೇಟ್ಮೆಂಟ್ 2 ಚೆಕ್ ಮಾಡಬೇಕು. ಸ್ಟೇಟ್ಮೆಂಟ್ 2 ಏನಿದೆ ನೋಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ಇದೆ. ನೋಡಿ ಇಲ್ಲೇನು ತೊಗೊತೀವಿ, ಇಲ್ಲೇನು ಕೂಡ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತೊಗೊಂಡಾಗ ಏನು ಬರುತ್ತೆ ಎಫ್ ಡ್ಯಾಶ್ ಆಫ್ ನೋಡಿ ಎಕ್ಸ್ ಏನಿದೆ ನಮಗೆ ಕೊಟ್ಟಿರೋದಿಲ್ಲಿ ಎ ಅಂತ ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ನೋಡಿ ಇಲ್ಲಿದೆ ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಸೊ ಈಸ್ ಏನಾಗುತ್ತೆ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಮೈನಸ್ ಎಚ್ ಅಂತ ಹೇಳ್ತಿದ್ದಾನೆ. ಸೊ ಅದು ಬರುತ್ತಾ ಇಲ್ವ ಆನ್ಸರ್ ನೋಡೋಣ. ಎಫ್ ಡ್ಯಾಶ್ ಆಫ್ ಎ ಸೊ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ನೋಡಿ ಇಲ್ಲೇನಿದೆ ನಮಗೆ ಎಫ್ ಆಫ್ 0 ಪ್ಲೇಸಲ್ಲಿ ಏನಾಗುತ್ತೆ ಎ ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇದೆ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಮೈನಸ್ ಹೆಚ್ ಆಗುತ್ತೆ. ಆದರೆ ಅವನೇನು ಹೇಳ್ತಿದ್ದಾನೆ ಸ್ಟೇಟ್ಮೆಂಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಈಸ್ ಅ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಮೈನಸ್ ಎಚ್ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾನೆ. ಬರೋದಿಲ್ಲ ಏನಕ್ಕಂದರೆ ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಮೈನಸ್ ಎಚ್ ಬರುತ್ತೆ ಆನ್ಸರ್. ಸೊ ನೋಡಿ ಆಪ್ಷನ್ ಇಲ್ಲಿ ಸ್ಟೇಟ್ಮೆಂಟ್ 2 ಏನಾಗುತ್ತೆ ನಮಗೆ ರಾಂಗ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ನೋಡಿ ಆಪ್ಷನ್ಸ್ ಏನೇನಿತ್ತು ಆಪ್ಷನ್ ಎ ಈಸ್ ಅ ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್. ನೋಡಿ ಸ್ಟೇಟ್ಮೆಂಟ್ 1 ಇರೋದು ನಮಗೆ ಟ್ರೂ ಬಂತು -1 ಬಂತು. ಇದನ್ನು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮಾಡ್ ಎಕ್ಸ್ ತೊಗೊಂಡಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫೈಂಡ್ ಮಾಡಿದಾಗ -1 ಬಂತು. ಆದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇದ್ದಾಗ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ಹೇಳ್ತಿದ್ದಾನೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ -1 ಬಂತು. ಬಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇದ್ದಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ
ಡಿವೈಡೆಡ್ ಬೈ ಮೈನಸ್ ಎಚ್ ಬರುತ್ತೆ. ಬಟ್ ಅವನೇನು ಹೇಳಿರೋದು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಮೈನಸ್ ಎಚ್ ಮಾತ್ರ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ ನಮಗೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಗೊತ್ತಿದ್ದೆ ಅಂದರೆ ಸೊ ಫಂಕ್ಷನ್ ಯಾವುದೇ ಕೊಟ್ಟರು ಅದು ಫಂಕ್ಷನನ್ನು ಯೂಸ್ ಮಾಡಿಬಿಟ್ಟು ಫೈಂಡ್ ಮಾಡ್ಬೋದು ಆನ್ಸರ್ ಏನು ಬರುತ್ತೆ. ಸೊ ಇಲ್ಲಿ ಏನು ಬಂತು ನಮಗೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್ ಅಂತ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ದ ಡೆರಿವೇಟಿವ್ ಆಫ್ ಲಾಗ್ ಆಫ್ sec x plus tan x with respect to x. ಸೊ ಈಸ್ ಏನಾಗುತ್ತೆ? ಆಪ್ಷನ್ ಎ sec x ಇದೆ, ಆಪ್ಷನ್ ಬಿ tan x, ಆಪ್ಷನ್ ಸಿ sec x ಇಂಟು tan x, ಆಪ್ಷನ್ ಡಿ 1/sec x plus tan x ಅಂತ. ಸೊ ಇಲ್ಲೇನಂತ ತಗೊಳ್ಳೋಣ, y ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ. y ಈಸ್ ಈಕ್ವಲ್ ಟು ಏನಿದೆ, ಲಾಗ್ ಆಫ್ ಕೊಟ್ಟಿರೋದೇನಿದೆ sec x ಪ್ಲಸ್ tan x ಅಂತ. ಸೊ ಇಲ್ಲಿ ಫಸ್ಟು ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ನಮಗೆ 1/x. ಸೊ ಇವಾಗ ನಾವು ಏನು ಕನ್ಸಿಡರ್ ಮಾಡಬೇಕು, ಈ ಫುಲ್ ಟರ್ಮನ್ನು ಎಕ್ಸ್ ಅಂತ ತಗೊಂಡಾಗ ಏನಾಗುತ್ತೆ ನಮಗೆ, ಡಿಫ್ರೆನ್ಷಿಯೇಷನ್ ಮಾಡಿದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಅವನದೇ ಹೇಳ್ತಿದ್ದಾನೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನು ಬರುತ್ತೆ ನಮಗೆ, dy ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಅಂದರೆ ಏನಾಗುತ್ತೆ 1/sec x ಪ್ಲಸ್ tan x. ನೋಡಿ ಎಕ್ಸ್ ಪ್ಲೇಸಲ್ಲಿ ಅದರ್ ದ್ಯಾನ್ ಎಕ್ಸ್ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ sec x ಪ್ಲಸ್ tan x. ಸೊ ಇವಾಗ ಏನಾಗುತ್ತೆ 1/sec x ಪ್ಲಸ್ tan x ಇಂಟು ಡಿಫ್ರೆನ್ಷಿಯೇಷನ್ ಆಫ್ sec x ಮತ್ತು tan x ಎರಡನ್ನೂ ಗೊತ್ತಿರಬೇಕು ನಮಗೆ. ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ sec x ಏನು ಬರುತ್ತೆ ನಮಗೆ, sec x ಇಂಟು tan x. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ tan x, ಡಿಫ್ರೆನ್ಷಿಯೇಷನ್ ಆಫ್ tan x ಈಸ್ ಈಕ್ವಲ್ ಟು sec ಸ್ಕ್ವಯರ್ x ಅಂತ. ನೋಡಿ ಡಿಫ್ರೆನ್ಷಿಯೇಷನ್ ಆಫ್ sec x ಮತ್ತು ಡಿಫ್ರೆನ್ಷಿಯೇಷನ್ ಆಫ್ tan x ಎರಡೂ ಗೊತ್ತಿತ್ತಪ್ಪ ಅಂದರೆ ನಾವು ಇಲ್ಲಿ ನೋಡಿ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಡಿಫ್ರೆನ್ಷಿಯೇಷನ್ ಆಫ್ sec x ಏನು ಬರುತ್ತೆ ನಮಗೆ, sec x ಇಂಟು tan x ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ tan x ಈಸ್ ಅ sec ಸ್ಕ್ವೇರ್ x. ಇವಾಗ ನೋಡಿ ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ sec x ಪ್ಲಸ್ tan x ಆ್ಯಸ್ ಇಟ್ ಈಸ್ ತೊಗೊತಾ ಇದ್ವಿ, ಇನ್ನೂ ಚೇಂಜ್ ಆಗೋದಿಲ್ಲ. ಇಂಟು ಇಲ್ಲಿ ನೋಡಿ ಯಾವುದು ಕಾಮನ್ ಇದೆ ನಮಗೆ, sec x ಕಾಮನ್ ಇದೆ. ಸೊ ವಾಟ್ ಈಸ್ ಅ ರಿಮೈನಿಂಗ್, tan x ಪ್ಲಸ್ ಇಲ್ಲಿ 2 ಟೈಮ್ sec x ಇರೋದ್ರಿಂದ 1 ಟೈಮ್ ಕಾಮನ್ ತೊಗೊಂಡ್ರೆ ರಿಮೈನಿಂಗ್ 1 ಟೈಮ್ ಇರುತ್ತೆ. ಇವಾಗ ನೋಡಿ sec x ಪ್ಲಸ್ tan x ಪ್ಲಸ್ sec x ಅಂದರೆ a ಪ್ಲಸ್ ಬಿ ಈಸ್ ಈಕ್ವಲ್ ಟು ದ ಬಿ ಪ್ಲಸ್ ಎ ಕಮ್ಯೂಟೇಟಿವ್ ಇದೆಯಲ್ಲ. ಸೊ ಎರಡನ್ನೂ ಸೇಮ್ ಇರುತ್ತೆ, ಪ್ಲಸ್ ಇದ್ದಾಗ ಚೇಂಜ್ ಮಾಡಿ ಪ್ಲೇಸ್ ಚೇಂಜ್ ಮಾಡಿದರೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಆನ್ಸರ್ ಏನು ಬಂತು ನಮಗೆ, sec x. ಸೊ ಏನಿದು dy ಬೈ dx. ಸೊ ಆನ್ಸರ್ ಏನಾಗುತ್ತೆ ನಮಗೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಕೇಳಿದ್ದ ಕ್ವಶನಲ್ಲಿ, ಡೆರಿವೇಟಿವ್ ಆಫ್ ಲಾಗ್ ಆಫ್ sec x ಪ್ಲಸ್ tan x. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ y ಈಸ್ ಈಕ್ವಲ್ ಟು ಲಾಗ್ ಆಫ್ sec x ಪ್ಲಸ್ tan x ಅಂತ ತೊಗೊಂಡ್ಬಿಟ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dy ಬೈ dx ಈಸ್ ಈಕ್ವಲ್ ಟು ನೋಡಿ ಲಾಗ್ ಎಕ್ಸ್ ಗೊತ್ತಿರಬೇಕು, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ಸೊ ಎಕ್ಸ್ ಪ್ಲೇಸಲ್ಲಿ sec x ಪ್ಲಸ್ tan x ಇರೋದ್ರಿಂದ 1/sec x ಪ್ಲಸ್ tan x. ಸೊ sec x ಪ್ಲಸ್ tan x ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ 1 ಡಿವೈಡೆಡ್ ಬೈ sec x ಪ್ಲಸ್ tan x ಇಂಟು ಡಿಫ್ರೆನ್ಷಿಯೇಷನ್ ಆಫ್ sec x ಈಸ್ ಅ sec x ಇಂಟು tan x. ಡಿಫ್ರೆನ್ಷಿಯೇಷನ್ ಆಫ್ tan x ಈಸ್ sec ಸ್ಕ್ವೇರ್ x. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 1/sec x ಪ್ಲಸ್ tan x ಆ್ಯಸ್ ಇಟ್ ಈಸು. ಸೊ sec x ಕಾಮನ್ ತಗೊಂಡಾಗ ರಿಮೈನಿಂಗ್ ಬ್ರಾಕೆಟ್ ಒಳಗಡೆ ಇಲ್ಲಿ tan x ರಿಮೈನಿಂಗ್ ಇದೆ, ಇಲ್ಲಿ 1 ಟೈಮ್ 2 ಟೈಮ್ sec x ಇದ್ದಾಗ 1 ಟೈಮ್ ಔಟ್ಸೈಡ್ ತೊಗೊಂಡ್ರೆ ಇನ್ನು 1 ಟೈಮ್ ರಿಮೈನಿಂಗ್ ಇರುತ್ತೆ ಇಲ್ಲಿ. ಸೊ ಇವಾಗ sec x ಪ್ಲಸ್ tan x ಪ್ಲಸ್ tan x ಕ್ಯಾನ್ಸಲ್ ಆಗಿಬಿಟ್ಟು dy ಬೈ dx ಈಸ್ ಈಕ್ವಲ್ ಟು sec x. ನೋಡಿ ಡಿಫ್ರೆನ್ಷಿಯೇಷನ್ ಕರೆಕ್ಟಾಗಿ ಗೊತ್ತಿತ್ತಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು. ಸೊ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ ನಮಗೆ, sec x. ನೋಡಿ dy ಬೈ dx ಇದು ಕಂಪಲ್ಸರಿ ಅಂದರೆ ಫಂಕ್ಷನ್ ಚೇಂಜ್ ಮಾಡ್ಬೋದು, ಬಟ್ ಡಿಫ್ರೆನ್ಷಿಯೇಷನ್
ಕ್ವಶನ್ ಫಿಕ್ಸ್ ಇರುತ್ತೆ, MCQ ಕ್ವಶನ್. ಇಲ್ಲೇನು ಬಂತು ನಮಗೆ sec x ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಫಾರ್ ದಿ ಫಿಗರ್ ಗಿವನ್ ಬಿಲೋ. ನೋಡಿ ಡೈಗ್ರಾಮ್ ಕೊಟ್ಟಿದ್ದಾನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ 192. ಸೊ ಸ್ಟೇಟ್ಮೆಂಟ್ ಎರಡು ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ 1 ಏನಿದೆ, ದ ಗಿವನ್ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಆಟ್ x ಈಸ್ ಈಕ್ವಲ್ ಟು 1 ಅಂತ. ಸ್ಟೇಟ್ಮೆಂಟ್ 2 ಈಸ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆಟ್ x ಈಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಅ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಅ ಟ್ರೂ. ಆಪ್ಷನ್ ಬಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನಿದೆ ಡೈಗ್ರಾಮ್ ಕೊಟ್ಟಿರೋದು, 1 ನೋಡಿ ಎಲ್ಲಿ ಕಂಟಿನ್ಯೂಯಸ್ ಆಗ್ತಿದೆ, 1 ಇಂದ ಕಂಟಿನ್ಯೂಯಸ್ ಆಗ್ತಿದೆ. ಸೊ ಏನಾಗುತ್ತೆ ಫಂಕ್ಷನ್ ಇದಂಗಿದ್ರೆ, ಗಿವನ್ ಫಂಕ್ಷನ್ ಕಂಟಿನ್ಯೂಯಸ್ at x ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಅದೇ ಥರ ಫಂಕ್ಷನ್ ನಾಟ್ ಡಿಫ್ರೆನ್ಷಿಯಬಲ್, ಎಲ್ಲೂ ಸ್ಪ್ಲಿಟ್ ಆಗ್ತಿಲ್ಲ, ಇದು ಅಂದರೆ ಕಂಟಿನ್ಯೂ ಆಗ್ತಿದೆ ಅಂತ. ನಾಟ್ ಡಿಫ್ರೆನ್ಷಿಯಬಲ್ ಆಟ್ x ಈಸ್ ಈಕ್ವಲ್ ಟು 1 ಅಂತ. ನೋಡಿ ಏನಾಗುತ್ತೆ ಹಂಗಿದ್ರೆ, ಇದು ಏನು ಹೇಳ್ತಿದ್ದಾನೆ, ಫಂಕ್ಷನ್ ಕಂಟಿನ್ಯೂಯಸ್ ಅಟ್ x ಈಸ್ ಈಕ್ವಲ್ ಟು 1, ಬಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x ಈಸ್ ಈಕ್ವಲ್ ಟು 0. ರಾಂಗ್. ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಅಟ್ x ಈಸ್ ಈಕ್ವಲ್ ಟು 1, ಬಟ್ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಟ್ x ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ ನಮಗೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್ ಅಂತ. ನೋಡಿ ಗ್ರಾಫ್ ಕೊಡ್ತಾನಲ್ಲ, ಗ್ರಾಫಲ್ಲಿ ಚೆಕ್ ಮಾಡಬೇಕು. ಸೊ ಇಲ್ಲೇನಾಗ್ತಿದೆ, ಗ್ರಾಫಲ್ಲಿ ಕಂಟಿನ್ಯೂ ಆಗ್ತಿದೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗಿರೋದು ನೋಡಿ, 1 ಇದೆ ಇಲ್ಲಿ, 1 2 3 ನೋಡಿ ನೋಡಬೇಕು. ಕೆಲವು ಟೈಮ್ ಅಷ್ಟು 2 ಇಂದ ಕಂಟಿನ್ಯೂ ಆಗುತ್ತೆ, ಕೆಲವು ಟೈಮ್ 0ದಿಂದ ಕಂಟಿನ್ಯೂ ಆದಾಗ. ಸೊ 0ದಿಂದ ಆದಾಗ ಏನಾಗುತ್ತೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಬರುತ್ತೆ. ಸೊ ಅವಾಗ ಕೂಡ ನೋಡಬೇಕು ಕಂಟಿನ್ಯೂಯಸ್ ಆಗುತ್ತಾ ಡಿಫ್ರೆನ್ಷಿಯಬಲ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂಯಸ್ ಆಗ್ತಿದೆ, ಇದು ಲೈನು ಸ್ಪ್ಲಿಟ್ ಆಗ್ತಿಲ್ಲ. ಸೊ ಕಂಟಿನ್ಯೂಯಸ್ ಆಗ್ತಿರೋದ್ರಿಂದ ಇದು ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ, ನಾಟ್ ಡಿಫ್ರೆನ್ಷಿಯಬಲ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಬಟ್ ಅವ್ನು ಕೊಟ್ಟಿರೋದು ನೋಡಿ, ಫಂಕ್ಷನ್ ಡಿಫರೆನ್ಷಿಯಬಲ್ ಆಟ್ x ಈಸ್ ಈಕ್ವಲ್ ಟು 1. ಸೊ ರಾಂಗು. ಅದೇ ಥರ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆಟ್ x ಈಸ್ ಈಕ್ವಲ್ ಟು 0. ಇಲ್ಲ, x ಈಸ್ ಈಕ್ವಲ್ ಟು 1 ಇರೋದಿಲ್ಲಿ. ಸೊ ಅದಕ್ಕೆ ಏನಾಗುತ್ತೆ, ಥರ್ಡ್ ಕ್ವಶನ್ಗೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾನೆ ಕ್ವಶನ್ಸ್. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್. ಸೊ ಅದಕ್ಕೆ ನಮಗೆ ಕಂಟಿನ್ಯೂಯಸ್ಸು ಡಿಫ್ರೆನ್ಷಿಯಬಲ್ ಎರಡೂ ಗೊತ್ತಿರಬೇಕು. ಸೊ ಅವಾಗ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವೆಶನ್ ಇದೆ. ಇಫ್ y is equal to e to the power log x, then dy by dx is equal to ಅಂತ ಕೇಳ್ತಿದ್ದಾನೆ. ಆಪ್ಷನ್ ಎ 1 by x, ಆಪ್ಷನ್ ಬಿ e to the power log x, ಆಪ್ಷನ್ ಸಿ -1, ಆಪ್ಷನ್ ಡಿ 1 ಅಂತ ಇದೆ. ಸೊ ಇಲ್ಲಿ ನೋಡಿ ಕೊಟ್ಟಿರೋದೇನಿದೆ ಫಂಕ್ಷನ್ ನಮಗೆ, y is equal to e to the power log x ಅಂತ ಇದೆ. ಇಲ್ಲಿ ನೋಡಿ ನಮಗೆ ಲೊಗರಿದಮಿಕ್ ಫಂಕ್ಷನ್ e to the power log b ಅಥವಾ a ಏನಾದರೂ ತಗೊಂಡಾಗ ನೋಡಿ e to the power log ಹೋಗ್ಬಿಟ್ಟು ಏನು ಬರುತ್ತೆ ನಮಗೆ, ಈಸ್ ಈಕ್ವಲ್ ಟು ಬಿ ಅಂತ. ಸೊ ಇಲ್ಲೇನಾಗುತ್ತೆ ನಮಗೆ, y ಈಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dy ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ, ಆನ್ಸರ್ 1. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಯಾವುದೇ ಥರ e ಟು ದಿ ಪವರ್ ಲಾಗ್ ಇದ್ದರೆ ಏನಾಗುತ್ತೆ ನಮಗದು, e ಟು ದಿ ಪವರ್ ಲಾಗ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಇಲ್ಲಿ e ಟು ದಿ ಪವರ್ ಲಾಗ್ ಬಿ ಅಂತಂದರೆ ಟು ದಿ ಪವರ್ ಲಾಗ್ 1 ಅಂತ, ಲಾಗ್ 1 ಅಂದರೆ 0 ಬರುತ್ತೆ. ಸೊ ಲಾಗ್ 2 ಅಂತ ತೊಗೊಂಡಾಗ ನೋಡಿ ಲಾಗ್ e ಟು ದಿ ಪವರ್ ಲಾಗ್ ಕ್ಯಾನ್ಸಲ್ ಆಗಿಬಿಟ್ಟು 2 ಅಂತ ಬರುತ್ತೆ. ಸೊ ಇಲ್ಲಿ e ಟು ದಿ ಪವರ್ ಲಾಗ್ ಎಕ್ಸ್ ಅಂತ ಇರೋದ್ರಿಂದ ಸೊ ಎಕ್ಸ್ ಮಾತ್ರ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾರೆ MCQ ಅಲ್ಲಿ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಇದೆ. ಇಫ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ ಇದೆ, ದೆನ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಾಟ್. ಸೊ ಆಪ್ಷನ್ ಎ ಏನಿದೆ, 1 ಬೈ ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್. ಆಪ್ಷನ್ ಬಿ 2 ಇಂಟು ರೂಟ್ ಎಕ್ಸ್ ಡಿವೈಡೆಡ್ ಬೈ 3 ಇಂಟು ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್. ಆಪ್ಷನ್ ಸಿ 3 ಇಂಟು ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್. ಆಪ್ಷನ್ ಡಿ -3 ಇಂಟು ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್ ಅಂತ ಇದೆ. ಸೊ ನೋಡಿ ಇಲ್ಲೇನಿದೆ, y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್
ಎಕ್ಸ್ ಇಂಟು ರೂಟ್ ಎಕ್ಸ್. ಸೊ ರೂಟ್ ಎಕ್ಸ್ ಅಂತಂದರೆ ನಾವು ಎಕ್ಸ್ ಟು ದಿ ಪವರ್ 1/2 ಈಕ್ವಲ್ ಆಗಿರುತ್ತೆ. ಇಲ್ಲೇನು ಬರುತ್ತೆ ಹಂಗಿದ್ರೆ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಟು ದಿ ಪವರ್ ಏನಿಲ್ಲ ಅಂದರೆ ಪವರ್ 1 ಇರುತ್ತೆ. ಸೊ ರೂಟ್ ಅಂದರೆ ಟು ದಿ ಪವರ್ 1/2 ಇರುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್, ಇಲ್ಲಿ ನೋಡಿ ಇಂಡೈಸಸ್ ಏನಿದೆ ನಮಗೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಇಸ್ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್. ಸೊ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 1 ಪ್ಲಸ್ 1/2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಟು ದಿ ಪವರ್ 1 ಪ್ಲಸ್ 1/2 ಅಂತಂದರೆ ಎಲ್ ಸಿ ಎಮ್ ನೋಡಿ 2 ತೊಗೊಂಡಾಗ ಇಲ್ಲಿ 2 ಮಲ್ಟಿಪ್ಲೈ 2 ಪ್ಲಸ್ 1 ಈಸ್ 3. ಸೊ ಎಕ್ಸ್ ಟು ದಿ ಪವರ್ 3/2. ಸೊ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಗೊತ್ತು. ಏನಿದೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಡಿಫ್ರೆನ್ಷಿಯೇಷನ್ y ಈಸ್ ಈಕ್ವಲ್ ಟು ಏನು ಬಂತು? y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಟು ದಿ ಪವರ್ 3/2 ಇದೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೊ ಏನು ಬರುತ್ತೆ? dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲೇನಿದೆ ನಮಗೆ ಎಕ್ಸ್ ಟು ದಿ ಪವರ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಎಕ್ಸ್ ಟು ದಿ ಪವರ್ 3/2 ಸ್ಕ್ವಯರ್ ಅಂತ. ಸೊ ನೋಡಿ ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಟು ದಿ ಪವರ್ 3/2 ಇದೆ. ಸೊ ಅದಕ್ಕೆ ಏನಾಗುತ್ತೆ ಇವಾಗ ಮತ್ತೆ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 3/2. ಸೊ ಇಲ್ಲಿ ನೋಡಿ ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಇಲ್ಲಿ ನೋಡಿ ಸ್ಕ್ವೇರ್ 2 ನೋಡಿ 3 ಡಿವೈಡೆಡ್ ಬೈ 2 ಇಂಟು 2 ಇದೆ. ಸೊ 2 ಕ್ಯಾನ್ಸಲ್, ಇದು ಡಿನಾಮಿನೇಟ್ರಲ್ಲಿದೆ, ನ್ಯೂಮರೇಟ್ರಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಕ್ಯೂಬ್ ಆಗುತ್ತೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 3/2 ಏನಾಗುತ್ತೆ ನಮಗೆ? ಎಕ್ಸ್ ಟು ದಿ ಪವರ್ ಎನ್ ಡಿಫ್ರೆನ್ಷಿಯೇಷನ್ ಇದೆಯಲ್ಲ, ಏನಿದೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇಲ್ಲೇನಾಗುತ್ತೆ ನಮಗೆ 3/2 ಇಂಟು ಎಕ್ಸ್ ಟು ದಿ ಪವರ್ 3/2 ಮೈನಸ್ 1. So simplification is equal to 1 divided by root 1 minus x cube into 3/2. ಇಲ್ಲಿ ನೋಡಿ x to the power 3/2 minus 1. 3/2 minus 1 LCM 2 ಬರುತ್ತೆ. ಸೊ ಇಲ್ಲಿ 2 multiply 3 minus 2 is 1/2. So x to the power 1/2. So 3 divided by 2 into root 1 minus x cube. ಇಲ್ಲಿ ನೋಡಿ ಎಕ್ಸ್ ಟು ದಿ ಪವರ್ 1/2 ಅಂತಂದರೆ ರೂಟ್ ಎಕ್ಸ್. ಸೊ ಆನ್ಸರ್ ಏನು ಬಂತು ನಮಗೆ? 3 ರೂಟ್ ಎಕ್ಸ್. ನೋಡಿ 3 ರೂಟ್ ಎಕ್ಸ್ ಇಂಟು 2 ಇಂಟು ರೂಟ್ 3 ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಮಾಡಬೇಕಿತ್ತು, ಕೊಟ್ಟಿರೋದು ಫಂಕ್ಷನ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ರೂಟ್ ಎಕ್ಸ್ ಇದೆ. ಸೊ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸನ್ನು ಎಕ್ಸ್ ಟು ದಿ ಪವರ್ 1/2 ಅಂತ. ಇವಾಗ ಎಕ್ಸ್ ಟು ದಿ ಪವರ್ ಏನಿಲ್ಲ ಅಂದರೆ 1 ಇರುತ್ತೆ ಪವರು. ಸೊ ಎಕ್ಸ್ ಟು ದಿ ಪವರ್ 1 ಇಂಟು ಎಕ್ಸ್ ಟು ದಿ ಪವರ್ 1/2 ಅಂದರೆ ಪವರ್ ಅಡಿಷನ್ ಆಗುತ್ತೆ ಬಿಕಾಸ್ ಆಫ್ ದ ಇಂಡೈಸಸ್ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎಮ್ ಈಸ್ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಎಮ್. ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 1 ಪ್ಲಸ್ 1/2. ಸೊ ಸೈನ್ ಇನ್ವರ್ಸ್ ಏನು ಬಂತು ನಮಗೆ? 1 ಪ್ಲಸ್ 1/2 ಈಸ್ 3/2. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಟು ದಿ ಪವರ್ 3/2 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಟು ದಿ ಪವರ್ 3/2 ಸ್ಕ್ವೇರ್ ಇಂಟು ನೋಡಿ ಬರೀ ಎಕ್ಸ್ ಇತ್ತಪ್ಪ ಅಂದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಬೇಡ, ಅದರ್ ದೆನ್ ಎಕ್ಸ್ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಎಕ್ಸ್ ಟು ದಿ ಪವರ್ 3/2 ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಒಳಗಡೆ 3 ಡಿವೈಡೆಡ್ ಬೈ 2. ಸೊ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿವಿಷನಲ್ಲಿದೆ ನ್ಯೂಮರೇಟರ್, ಇಲ್ಲಿ ಡಿನಾಮಿನೇಟರ್ ನ್ಯೂಮರೇಟರ್ ಅದರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್ ಇಂಟು ನೋಡಿ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 3/2 ಇಂಟು ಎಕ್ಸ್ ಟು ದಿ ಪವರ್ 3/2 ಮೈನಸ್ 1 ಏನಕ್ಕಂದರೆ ಎಕ್ಸ್ ಟು ದಿ ಪವರ್ ಎನ್ ಡಿಫ್ರೆನ್ಷಿಯೇಷನ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಆನ್ಸರ್ ಏನು ಬಂತು ನಮಗೆ? 3/2 ಇಂಟು ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಕ್ಯೂಬ್ ಅಥವಾ
3 into root x divided by 2 into root 1 minus x cube. So option C is a correct answer. ಯಾವುದಕ್ಕೆ ನೋಡಿ ಫಿಫ್ತ್ ಕ್ವಶನ್ಗೆ y is equal to sin inverse of x into root x ಅಂದರೆ dy by dx ಏನು ಬಂತು 3 root x divided by 2 root 1 minus x cube. ನೋಡಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಇನ್ವರ್ಸ್ ಫಂಕ್ಷನ್ ಕೂಡ ಕಾಸ್ ಇನ್ವರ್ಸ್ ಎಕ್ಸ್, ಸೈನ್ ಇನ್ವರ್ಸ್, ಕಾಟ್ ಇನ್ವರ್ಸ್, ಟ್ಯಾನ್ ಎಲ್ಲರದ್ದು ಡಿಫ್ರೆನ್ಷಿಯೇಷನ್ ಗೊತ್ತಿತ್ತಪ್ಪ ಅಂದರೆ ಈಸಿಯಾಗಿ ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಕ್ವೆಶನ್ ಇದೆ. ಇಫ್ y ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ a plus a to the power x plus a to the power a for some fixed a greater than 0 and x greater than 0, then find dy by dx. So option A into x to the power a minus 1 plus a to the power x into log a plus a into a to the power a minus 1. Option B a into x to the power a minus 1 plus a to the power x into log a. Option C a into x to the power a minus 1 plus x into a to the power x minus 1 plus a into a to the power a minus 1. Option D a into x to the power a minus 1 plus a to the power x into log a plus a to the power a ಅಂತ. ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ y is equal to x to the power a plus a to the power x plus a to the power a ಅಂತ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ನೋಡಿ ಏನು ಗೊತ್ತಿರಬೇಕು ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನಿದೆ n into x to the power n minus 1. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ a to the power x ಅಂತಂದರೆ ಸೊ ಏನಿದೆ a to the power x into log a ಅಂತ. ಸೊ ಡಿಫ್ರೆನ್ಷಿಯೇಷನ್ ಇದು ಬೇಸಿಕ್ ಗೊತ್ತಿತ್ತಪ್ಪ ಅಂದರೆ ಈಸಿಯಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಬೋದು. dy by dx is equal to ನೋಡಿ ಇಲ್ಲಿ n ಪ್ಲೇಸಲ್ಲಿ a ಇದೆ, ಸೊ a into x to the power a minus 1 ಪ್ಲಸ್ a to the power x ಡಿಫ್ರೆನ್ಷಿಯೇಷನ್ ಅಂದರೆ a to the power x into log a. ಇಲ್ಲಿ ನೋಡಿ ಇದು ಕಾನ್ಸ್ಟೆಂಟ್ ಇದೆ, a to the power a ಅಂತಂದರೆ ಕಾನ್ಸ್ಟೆಂಟು, ಸೊ ಪ್ಲಸ್ 0 ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0. ಸೊ ಆನ್ಸರ್ ಏನು ಬರುತ್ತೆ ನಮಗೆ ಇಲ್ಲಿ a ಇಂಟು ಎಕ್ಸ್ ಟು ದಿ ಪವರ್ a ಮೈನಸ್ 1 ಪ್ಲಸ್ a to the power x into log a ಪ್ಲಸ್ 0 ಇದೆ, ಸೊ ಬರೆಯೋ ಅವಶ್ಯಕತೆ ಇಲ್ಲ. ಏನು ಬಂತು ಆನ್ಸರು? ಆಪ್ಷನ್ ಬಿ ನೋಡಿ, a into x to the power a minus 1 plus a to the power x into log a. ನೋಡಿ ಇಲ್ಲೇನು ಗೊತ್ತಿರಬೇಕು ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ x to the power n ಮತ್ತು ಡಿಫ್ರೆನ್ಷಿಯೇಷನ್ ಆಫ್ a to the power x ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಏನು ಬರುತ್ತೆ ಗೊತ್ತಿದ್ರೆ ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ x to the power a ಏನಿದೆ a into x to the power a minus 1. ಡಿಫ್ರೆನ್ಷಿಯೇಷನ್ ಆಫ್ a to the power x is a to the power x into log a. ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇದನ್ನು ಈ ಥರನೂ ಕೇಳ್ಬೋದು ಕ್ವಶನ್. ನೆಕ್ಸ್ಟ್ ನೋಡಿ ಸೆವೆಂತ್ ಕ್ವಶನ್ ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ಎಕ್ಸ್ ಬಿಲಾಂಗ್ಸ್ ಟು ಡೊಮೇನ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಇದೆ. ಸೊ ಎಕ್ಸ್ ಅನ್ನೋದು ಇನ್ ಬಿಟ್ವೀನ್ 0 and 3 ಈಸ್ ನಾಟ್ ಡಿಫರೆನ್ಷಿಯೇಬಲ್. ಸೊ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಮ್ಗೆ ಆನ್ಸರ್ ಏನಿದೆ, ಇನ್ ಬಿಟ್ವೀನ್ 0 and 3. ಸೊ ಓಪನ್ ಇಂಟರ್ವಲ್ ಇದೆ 0, 3. ಸೊ ಓಪನ್ ಇಂಟರ್ವಲ್ ಅಂತಂದರೆ ನೋಡಿ ಎಕ್ಸೆಪ್ಟ್ 0 and 3 ಅಂದರೆ ಮಧ್ಯದಲ್ಲಿ ಯಾವ್ದು ಬರುತ್ತೆ 1 and 2 ಬರುತ್ತೆ. ಸೊ ನೋಡಿ ಇಲ್ಲೇ ಆನ್ಸರ್ ಗೊತ್ತಾಯಿತು ನಮಗೆ. ಈವನ್ ನಾವು ಈ ಥರನೂ ಫೈಂಡ್ ಮಾಡ್ಬೋದು, LHD ಮತ್ತು RHD. ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಷಿಯೇಬಲ್ at x is equal to 1 ಅಂತ ತಗೊಂಡಾಗ LHD ನೋಡಿ LHD ಫೈಂಡ್ ಮಾಡಿದಾಗ ಏನು ಬರುತ್ತೆ, ನಾಟ್ ಡಿಫೈನ್ಡ್ ಇನ್ಫಿನಿಟಿ ಬರುತ್ತೆ. RHD ಮಾಡಿದಾಗ ಏನು ಬರುತ್ತೆ ನಮಗೆ 0 ಬರುತ್ತೆ. ಸೊ LHD ನಾಟ್ ಈಕ್ವಲ್ ಟು RHD. ಸೊ ಎರಡು ಈಕ್ವಲ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ನಾಟ್ ಡಿಫರೆನ್ಷಿಯೇಬಲ್. ನಾಟ್ ಡಿಫರೆನ್ಷಿಯೇಬಲ್ at x is equal to 1. ಅದೇ ಥರ at x is equal to 2 ತಗೊಂಡಾಗ ನೋಡಿ ಇಲ್ಲಿನೂ ಕೂಡ LHD RHD. LHD ಏನು ಬರುತ್ತೆ ಇನ್ಫಿನಿಟಿ, RHD ಏನು ಬರುತ್ತೆ 0. ಸೊ ಇಲ್ಲಿನ ಏನಾಗುತ್ತೆ
LHD not equal to RHD. So not differentiable at LHD not equal to RHD. Therefore, f of x is not differentiable at x is equal to 2. ಸೊ ನೋಡಿ LHD RHD ಫೈನ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು. ಸೊ ಆಲ್ರೆಡಿ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ, ಇನ್ ಬಿಟ್ವೀನ್ ಎಕ್ಸ್ ಇನ್ ಬಿಟ್ವೀನ್ ಏನು ಕೊಟ್ಟಿದ್ದಾನೆ 0.3. ನೋಡಿ ಎಕ್ಸ್ಕ್ಲೂಡಿಂಗ್ 0.3 ಅಂದರೆ 192 ಬರುತ್ತೆ. ಸೊ ಇಲ್ಲೇನೆ ನಮ್ಗೆ ಆನ್ಸರ್ ಗೊತ್ತಾಯಿತು, ಆಪ್ಷನ್ ಬಿ ಈಸ್ ಅ ಕರೆಕ್ಟು. ಸೊ ಇದು ಅದರ್ ದೆನ್ ಯಾವುದಾದ್ರೂ ನಂಬರ್ ಕೊಟ್ಟಿದ್ರೆ ಅವಾಗ LHD RHDಯನ್ನು ಫೈನ್ ಮಾಡಿಬಿಟ್ಟು LHD ಮತ್ತು RHD ಈಕ್ವಲ್ ಬಂದರೆ ಏನಾಗುತ್ತೆ, ಡಿಫ್ರೆನ್ಷಿಯಬಲ್ ಆಗುತ್ತೆ. LHD ನಾಟ್ ಈಕ್ವಲ್ ಟು RHD ಬಂದಾಗ ನಾಟ್ ಡಿಫ್ರೆನ್ಷಿಯಬಲ್. ಸೊ ಈ ಥರ ನೋಡಿ. ಸೊ 7th ಕ್ವಶನ್ಗೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಇದನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಇಫ್ y ಈಸ್ ಈಕ್ವಲ್ ಟು log 2x ಬೇಸ್ 7 ದೆನ್ dy ಬೈ dx ಈಸ್ ಅಂತ. ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, y ಈಸ್ ಈಕ್ವಲ್ ಟು log 2x ಬೇಸ್ 7 ಇದೆ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನಾಗುತ್ತೆ, dy ಬೈ dx ಈಸ್ ಈಕ್ವಲ್ ಟು 1 ಬೈ log 2x ಬೇಸ್ 7. ಸೊ 2x ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ 2x. ಸೊ 1 ಬೈ log 2x ಬೇಸ್ 7, ಡಿಫ್ರೆನ್ಷಿಯೇಷನ್ ಆಫ್ 2x ಈಸ್ 2. ಸೊ ಆನ್ಸರ್ ಏನು ಬರುತ್ತೆ, 2 ಡಿವೈಡೆಡ್ ಬೈ log 2x ಬೇಸ್ 7. ಸೊ ಯಾವುದಾಗುತ್ತೆ ಆನ್ಸರು, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಡಿಫ್ರೆನ್ಷಿಯೇಷನ್ ಬೇಸ್ ಕೊಟ್ಟಾಗ ಈ ಥರ. ಸೊ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ 2x ಬೇಸ್ 7 ಅಂದರೆ 1 ಬೈ ಲಾಗ್ 2x ಬೇಸ್ 7. ಸೊ ಎಕ್ಸ್ ಪ್ಲೇಸಲ್ಲಿ 2x ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆದರೆ 2. ಸೊ 2 ಡಿವೈಡೆಡ್ ಬೈ ಲಾಗ್ 2x ಬೇಸ್ 7. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. ಇಫ್ y is equal to log x, x greater than 1, then dy by dx is option A 1 divided by x into log x, option B 1 divided by log x, option C 1 divided by log of log x, option D x divided by log x. So function ಏನಿದೆ, y is equal to log of log x. ಸೊ ನೋಡಿ ಡಿಫ್ರೆನ್ಷಿಯೇಷನ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಏನು ಗೊತ್ತಿರಬೇಕು ನಮಗೆ ಇಲ್ಲಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ನಮಗೆ 1 ಬೈ ಎಕ್ಸ್. ಸೊ ಇಲ್ಲಿ ಲಾಗ್ ಎಕ್ಸ್ ಅಂತಂದರೆ ನಾವು ಎಕ್ಸ್ ಥರ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, dy ಬೈ dx ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಲಾಗ್ ಎಕ್ಸ್. ನೋಡಿ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 by x. So 1 by log x, differentiation of log x is 1 by x. So answer ಏನಾಗುತ್ತೆ, 1 by x into log x. ಸೊ ನೋಡಿ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಕ್ವಶನ್ ಏನಿತ್ತು, y is equal to log of log x. ಸೊ log of log x, ಡಿಫ್ರೆನ್ಷಿಯೇಷನ್ ಆಫ್ log x ಏನಾಗುತ್ತೆ, 1 by log x, log x ಮತ್ತೆ ಡಿಫ್ರೆನ್ಷಿಯೇಷನ್ 1 by x. ಸೊ ಆನ್ಸರ್ ಏನಾಯಿತು, 1 by x into log x. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ. ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಈಸ್. ಆಪ್ಷನ್ ಎ ಎಕ್ಸ್ ಈಸ್ ಈಕ್ವಲ್ ಟು 1, ಆಪ್ಷನ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 0, ಆಪ್ಷನ್ ಸಿ ಎಕ್ಸ್ ಈಸ್ ಈಕ್ವಲ್ ಟು 2, ಆಪ್ಷನ್ ಡಿ ಎಕ್ಸ್ ಈಸ್ ಈಕ್ವಲ್ ಟು -1 ಅಂತ. ಸೊ ಇಲ್ಲಿ ನೋಡಿ ಡಿಸ್ಕಂಟಿನ್ಯೂಟಿ ಯಾವುದಕ್ಕಾಗತ್ತಪ್ಪ ಅಂದರೆ, ಡಿಸ್ಕಂಟಿನ್ಯೂಟಿ ಆಫ್ function f of x is equal to 1 by x at x is equal to 0 ಇದ್ದಾಗ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಏನಕ್ಕೆ ಅಂತಂದರೆ ನೋಡೋಣ,
ನೋಡಿ ಡಿಸ್ಕಂಟಿನ್ಯೂಟಿ ಯಾವಾಗ ಆಕರ್ ಆಗುತ್ತೆ ಅಂದರೆ ಡಿಸ್ಕಂಟಿನ್ಯೂಟಿ occur at values of x where graph cannot be evaluate. ಸೊ ಯಾವಾಗ ನಾವು ಗ್ರಾಫನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗೋದಿಲ್ಲ ಆವಾಗ ಏನಾಗುತ್ತೆ ಅದು ಡಿಸ್ಕಂಟಿನ್ಯೂಟಿ ಆಗಿರುತ್ತೆ. ಸೊ ಇನ್ನೊಂದು ರೀಸನ್ ಏನು ಹೇಳ್ಬೋದು, ಸಿನ್ಸ್ ಏನಾಗಿರುತ್ತೆ ಡಿವಿಷನ್ ಬೈ 0 ಈಸ್ ಮ್ಯಾಥಮೆಟಿಕಲಿ ಅನ್ಡಿಫೈನ್ಡ್ ಆಗಿರುತ್ತೆ ಇದು. ಅನ್ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ಕೂಡ ಹೇಳ್ಬೋದು. ಸೊ ಅದಕ್ಕೆ ಇಲ್ಲಿ ನೋಡಿ ಡಿಸ್ಕಂಟಿನ್ಯೂಟಿ ಯಾವಾಗ ಆಗುತ್ತೆ ಅಂದರೆ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಇದೆ. ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಂಡಾಗ ಏನಾಗುತ್ತೆ 1/0 ಈಸ್ ಎ ಇನ್ಫಿನಿಟಿ. ಅದೇ 1/1 ತೊಗೊಂಡ್ರೆ 1 ಬರುತ್ತೆ, 1/2 ತೊಗೊಂಡಾಗ 0 ಸಮಥಿಂಗ್ ಬರುತ್ತೆ, ಆಮೇಲೆ 1/-1 ತೊಗೊಂಡಾಗ -1 ಬರುತ್ತೆ. ಬಟ್ ಯಾವಾಗ ಡಿಸ್ಕಂಟಿನ್ಯೂಟಿ ಆಗುತ್ತೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0 ಬಿಕಾಸ್ ರೀಸನ್ ನೋಡಿ ಡಿಸ್ಕಂಟಿನ್ಯೂಟಿ ಆಕರ್ ಅಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೇರ್ ಗ್ರಾಫ್ ಕೆನ್ ನಾಟ್ ಬಿ ಇವ್ಯಾಲ್ಯೂಯೇಟೆಡ್. ಗ್ರಾಫ್ ಯಾವಾಗ ನಾವು ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗೋದಿಲ್ಲ, ಸೊ ಅವಾಗ ಕೂಡ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ಬೋದು. ಸಿನ್ಸ್ ಏನಾಗಿರುತ್ತೆ ಡಿವಿಷನ್ ಬೈ 0 ಈಸ್ ಮ್ಯಾಥಮೆಟಿಕಲಿ ಅನ್ಡಿಫೈನ್ಡ್ ಇದೆ ಅಥವಾ ಇನ್ಫಿನಿಟಿ ಆಗಿರುತ್ತೆ. ಸೊ ಅವಾಗ ಏನಾಗಿರುತ್ತೆ ನಮಗೆ ಪಾಯಿಂಟ್ ಆಫ್ ದ ಡಿಸ್ಕಂಟಿನ್ಯೂಟಿ ಆಫ್ ದ ಗಿವನ್ ಫಂಕ್ಷನ್. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.